ಎತ್ತಿದ್ಯಾ ನೀನು ಹೊಟ್ಟೆ ಸಣ್ಣ ಆಗ್ಬೇಕು ಜಿಮ್ ಹೋಗ್ಬೇಕು ಅವಳಿಗೆ ಜಿಮ್ ಹೋಗ್ಬೇಕು ಹೇಳು ನೀನು ಎತ್ತೇಳು ಇನ್ನೊಂದು ಮಾಡ್ಬೇಡ ಅಯ್ಯೋ ದೇವ್ರೆ ಅಪವಾದಗಳ ಮೇಲೆ ಮುಗಿಸಿ ಅಪವಾದದ ಮೇಲೆ ಅಪವಾದದ ಮೇಲೆ ಅಪವಾದ ಅಪ್ಪ ನಿಂಗೆ ಎಂತಿ ಅಂದ್ರೆ ಇಷ್ಟ ತಾನೆ ಅಯ್ಯೋ ಭಯ ಆಗುತ್ತೆ ನನಗೆ ಪೊಲೀಸ್ ಅಂದರೆ ಗೈಸ್ ಚಿಕ್ಕ ವಯಸ್ಸಿಂದ ಭಯ ನನಗೆ ಪೊಲೀಸ್ ಅಂಕಲ್ಲು ಯೂಟ್ಯೂಬ್ ಮಾಡ್ತಾರಂತೆ ಗೈಸ್ ವೆಲ್ಕಮ್ ಬ್ಯಾಕ್ ಟು ಕೊನೆಯ ಭೇಟಿ ಅಂತ ನಾನು ಅಂದುಕೊಂಡಿದ್ದೆ ಪುನಃ ಪುನಃ ಭೇಟಿಯಾಗಿದ್ದೆ ಈಗ ಸಮಯ 11:25. ಈಗ ನಾನು ಅಲ್ಲಿಗೆ ಹೊರಡ್ತಾ ಇದ್ದೀನಿ. ಎಲ್ಲಿಗೆ? ಮತ್ತೆ ಮನೆಗೆ, ನನ್ನ ಹೆಂಡ್ತಿರ ಮನೆಗೆ. ಬನ್ನಿ ಇವತ್ತೊಂದು ದಿನ ಹೇಗಿರುತ್ತೆ ಹೋಗಿ ನೋಡ್ಕೊಂಬರೋಣ. ಹ್ಯಾಪಿ ಫಾದರ್ಸ್ ಡೇ ಅಪ್ಪ. ಅದೇನೇ ಹೇಳ್ದೆ ಇನ್ನೇನು. ಥ್ಯಾಂಕ್ ಯು. ನೀಗೆ ನಟಿಯಲು ಎಲ್ಲ ಹೊಸದು ಅನ್ಸುತ್ತೆ. ಹೊಸದು ಈ ಮುತ್ತ ಕೊಡು ಅಮ್ಮಂಗೆ ನೋಡಿ. IOEUAAI ಅಪ್ಪು ವೈಫೈ ಹಾಕ್ಸೋ ಪ್ಲೀಸ್. ಕಾಸು ಹಾಕಿದ್ದೀನಿ ಆಲ್ರೆಡಿ ನಾನು. 50-50 ನಾವಿಬ್ರು ವೈಫೈ ಹಾಕ್ಸ್ಕೊತಾ ಇದ್ದೀವಿ ಗೈಸ್. ಏನಿಲ್ಲ, 200 ರೂಪಾಯಿ ಕಳಿಸ್ಬಿಡಲ್ಲ ನಾನು. ಕಳಿಸೋ ಪಕ್ಕ. ಈ ಕಳಿಸೋನಾಗಿ ಆಗ್ಲೇ ಕಳಿಸ್ಬೇಕಾಗಿತ್ತು. ಏನಿಲ್ಲ, ನಾನೇ ಹಾಕ್ತಿರೋದು ವೈಫೈ. ಸರಿ ನೀನೇ ಹಾಕ್ತಿರೋದು. ಲೇ ರೀಚಾರ್ಜ್ ಆಯ್ತಾ? ಆಯ್ತು. ಅದು 100 MBPS ಗೆ ಹಾಕ್ಸಿದ್ದೀನಿ. ಜಾಸ್ತಿ ಜೋರು ಬರ್ತದೆ. ಅಲ್ಲ ಜಾಸ್ತಿ ಬರುತ್ತಾ ಸ್ಪೀಡ್? ಆಂಟಿ ಅವ್ನಿಗೆ ಹಾಕೊಡಿ, ಅವನಿಗೆ ಕೊಡಿ. ನಾನು ಆಂಟಿ ಅವನಿಗೆ ಕೊಡಿ ಫಸ್ಟ್. ಅಯ್ಯೋ ನಾಟಕ ಫಸ್ಟ್ ಇನ್ನು ನಾನು ಬರ್ತೀನಿ. ಗಾಯ್ಸ್ ಅಚ್ಚು ಬಂದಿದ್ದಾನೆ ಮನೆಗೆ. ಹಾಯ್ ಅಚ್ಚು. ಅವನ ಬ್ಲಾಗಲ್ಲೂ ನಾನು ಬಂದಿರ್ತೇನೆ. ಅವನ ಫೇವ್ರೆಟ್ ಕಾರ್ಟೂನ್ ಅದು. ನನ್ನ ಫೇವ್ರೆಟ್ ಕಾರ್ಟೂನ್ ಅವನ ಫೇವ್ರೆಟ್ ಕಾರ್ಟೂನ್ ಆಗಿದೆ ಈಗ. ಅದೇ ನೋಡ್ತಾ ಇದ್ದಿದ್ದು ನಾವು ಅವಾಗ. ಹಿಂಗ ನಾವು ನಗದು ಅದ್ ಮಾಡ್ದಂಗೆ ಮಾಡ್ತಾನೆ. ಜೀವನ ಪಾವನ ಬಿಡವ. ಅಮ್ಮ ಎಣ್ಣೆ ಹಚ್ತಾ ಇದ್ದಾರೆ, ವರ್ಷಗಳಾಗಿದೆ ಹಚ್ಚಿ. ಬೇರೆ ಹ್ಯಾಪಿ ಫಾದರ್ಸ್ ಡೇ ಅಮ್ಮ. ವರ್ಷ ಆಗೈತಂತೆ. ಹೊಡಿದ್ ನೋಡು, ಹೊಡಿ ನಂಗೆ ನೋಡು. ಅಮ್ಮ ಹೊಡಿಬೇಕ ನಿನಗೆ? ಎರಡು ಮಕ್ಕಳೆತ್ತಿರೋ ತಾಯಿ ಹೊಡಿಯಕಾಯ್ತದ? ಹೊಡಿಯಕ್ಕಾಗಲ್ಲ ಅಂತ ಬಾಯ್ಗೆ ಬಂದಾಗ ಮಾತಾಡ್ತಾರೆ. ಕಟ್ ಮಾಡಿಸ್ತೀಯಾ? ಕಟ್ ಮಾಡಿಸ್ತೀಯಾ? ಇಲ್ಲ ಅಮ್ಮ, ದೇವ್ರಾಣೆ ಬೆಳೆಯಕ್ಕೆ ಅಂತಾನೆ ಮಾಡಿಸಿದ್ದಮ್ಮ. ಆ ನ್ಯಾನೋ ಪ್ಲಾಸ್ಟಿಕ್ ಅದೇನೋ ಟ್ರೀಟ್ಮೆಂಟ್ ಎಲ್ಲ ಹೋಗ್ಲಿ ಫಸ್ಟು ಅಂತ. ಹ್ಯಾಪಿ ಫಾದರ್ಸ್ ಡೇ ಮಗ್ನೆ. ಹ್ಯಾಪಿ ಫಾದರ್ಸ್ ಡೇ ಪಪ್ಪ. ಎರಡು ಮಕ್ಕಳು ತಂದೆಗೆ ಹ್ಯಾಪಿ ಫಾದರ್ಸ್ ಡೇ. ಮಗನೇ ಈಗ ನೋಡ್ತಿದ್ದೆ ನಾನು. ನೀನು ವಿಶ್ ಮಾಡು ಫಾದರ್ಸ್ ಡೇಗೆ. ಶೇ ನಾನು ಟಿ ವಿ ನೋಡ್ತೀನಿ, ಗಲಾಟೆ ಮಾಡಿಬಿಡಿ. ಓ 2 ದಿನ ಟಿ ವಿ ಇರಲಿಲ್ವಾ? ಅಲ್ಲ ಹಾಕಿದಾರ ಹಾಕಿಲ್ವಾ ಅಂತ ನೆನಪು ನನಗೆ. ನಾನು ಇಲ್ದಿರೋ ಟೈಮಲ್ಲಿ ಹಾಕ್ತಿದ್ರೇನೋ ಅನ್ನೋ ಥರ ನನ್ನ ಮೈಂಡಲ್ಲಿ.
ಹೌದಾ? ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಚೆನ್ನಾಗಿ ಕಾಣಿಸ್ತಾ ಇದೆ. ಥ್ಯಾಂಕ್ ಯು. ನಮ್ಮ ಫಾದರ್ ಅಂತಾನೆ ಹೇಳಲ್ಲ. ನಾನು ಅಲ್ಲಿ ಬಂದಾಗ ಕಟಿಂಗ್ ಮಾಡಿಸಿದ್ದೆ ಅಲ್ವಾ? ಬಂದಾದ್ಮೇಲೆ ನಾನು ಮೆಸೇಜ್ ಹಾಕಿದ್ದೆ ಹಾಂ. ನಿಮಗೆ ನೈಸ್ ಹೇರ್ ಕಟ್ ಅಂತ. ಅವ ನೀವು ಫಾದರ್ ತರನೇ ಕಾಣ್ತಾ ಇಲ್ಲ. ಹೌದಾ? ಮತ್ತೆ ನಂಗೆ ಕಾಣ್ತಾ ಅಮ್ಮ ಇದ್ದೀನಿ. ತರ ಕಾಣ್ತಾಳೆ. ಹಾಂ. ನೀವು ಕೂರಿಸ್ಕೊಂಡಿರೋಳು ನಾನು, ಇರ್ತಿರೋದು ನಾನು. ಮಾಡಿರೋರ್ಗೆ ಏನಾಗಲ್ಲ. ಫಾದರ್ ತರ ಕಾಣಿಸ್ತಾ ಇದ್ದೀರಾ. ಅಲ್ಲ ಮತ್ತೆ ಸಾರಿ, ಫಾದರ್ ತರನೇ ಕಾಣಿಸ್ತಾ ಇಲ್ಲ. ನೀವು ಫಾದರ್ಸ್ ಡೇ ಅಂತ ಹೇಳಕ್ಕೆ ಬೇಜಾರಾಗುತ್ತೆ. ಅಮ್ಮ ಮದರ್ಸ್ ಡೇ ಅಂತ ಹೇಳ್ಬೋದು. ಹೇಳಿ. ಅಲ್ಲಲ್ಲ, ಗಂಡ ಹೆಂಡ್ತಿರ ಮಧ್ಯ ಈ ಒಂದು ಬಿರುಕುಗಳು ಉಂಟಾಗ್ಬಿಡ್ತದೆ. ನಾನೇ ಹೇಳಲ್ವ ನಿಮಗೆ? ಅವೆಲ್ಲ ಸುಳ್ಳು, ಅವೆಲ್ಲ ಏನಿಲ್ಲ. ಪಾಪ ನಾನು ಮೈಸೂರಿಗೆ ಹೋದಾಗ ನಾನು ಕಟಿಂಗ್ ಮಾಡಿಸಿರ್ಲಿಲ್ವಾ? ಇಲ್ಲ, ಮಾಡ್ಸಿದ್ರಿ. ಮತ್ತು ಮಾಡ್ಸಿದ್ರೆ ಇವಾಗ ಸೆಟ್ ಆಗಿದೆ ರೀ. ಅವಾಗ ಚೆನ್ನಾಗಿ ಕಾಣ್ತಿದ್ದಿಲ್ಲ. ಹೌದವ್ವ, ಸ್ಟಾರ್ಟಿಂಗ್ ಕಟ್ ಮಾಡಿಸ್ದಾಗ ಕಾಣಲ್ಲ. ಅದಕ್ಕೆ ಫಂಕ್ಷನ್ ಇರುವಾಗ ಮುಂಚೆನೆ ಕಟಿಂಗ್ ಮಾಡಿಸ್ಕೋಬೇಕು ಅಂತ ಹೇಳೋದು. ಅವ್ರ ಮನೇಲಿ ಇದಾರಲ್ಲ ಇಬ್ರು, ಕಳ್ಸಿ ಇರ್ಲಿ. ಯಾರಿಬ್ಬರು? ಅಲ್ಲ, ಏನೇ ಫಂಕ್ಷನ್ ಇಂಡಸ್ಟ್ರಿ ಕೇಳ್ಬಿಡ್ತೀವಿ, ದಯವಿಟ್ಟು ಫಸ್ಟ್ ಕಟ್ಟಿಂಗ್ 15 ಸೆಕೆಂಡ್ ಮುಂಚೆ ಕಟ್ಟಿಂಗ್ ಇಲ್ಲಾಂದ್ರೆ ಅಸಹ್ಯ ಕಾಣ್ತಾ ಇರ್ತಾರೆ. ಅಸಹ್ಯ ಕಾಣಿಸ್ತಾ ಇರ್ತಾರೆ. ದೇವರನ್ನ ಫಸ್ಟಿಂದ ಇವಾಗ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಈಗ ಹೇಳಿ ಏನೇನು. ಅಲ್ಲ, ಅವ್ರಿಗೆ ಬಾಣಂತಿ ನೋಡ್ರಿ ಅಂತ ಬಟ್ಟೆ ಹಾಕೊಂಡು ಸುಮ್ ಕೂತದೆ. ಈಗ ತಲೆ ಕೂಡ ಬಿಟ್ಕೊಂಡು ಪಾಪ ಈಗ ಕೂತೋಳೆ. ನೀವು ಚೆನ್ನಾಗಿರೋ ಬಟ್ಟೆಗಳು ಹಾಕೊಂಡು ಕಟ್ಟಿಂಗ್ ಮಾಡಿಸ್ಕೊಂಡು ಈ ಮೀಸೆನ ಹಿಂಗ್ ತಿರ್ಗಿಸ್ಕೊಂಡು ಶೇವಿಂಗ್ ಎಲ್ಲ ಮಾಡಿಸ್ಕೊಂಡು ಅದು ಪ್ಯಾಂಟ್ ಕಟ್ಟಿ ಬಂದವ್ರ ಬಳಿ ನೈಟ್ ಪ್ಯಾಂಟ್ ಅಲ್ಲಿ ಬಂದವ್ರ ಪ್ಯಾಂಟು ಕುರ್ತಾ ಏನಿದು ಏನ್ ಪಾಪ ದಿನ ಸ್ಟೈಲ್ ಚೇಂಜ್ ಜಾಸ್ತಿ ಆಗ್ತಾ ಇದೆ. ನಿನ್ನೆ ಸೆಟ್ಟು ಪ್ಯಾಂಟು ಚಡ್ಡಿ ಹಾಕ ಬಂದಿದ್ರು. ಎಷ್ಟು ಚೆನ್ನಾಗಿ ಕಾಣಿಸ್ತದೆ ನೋಡಿದ್ರೆ ನೀನು. ನೀನು ಕೂತಿದ್ಯಾ, ಮಕ್ಳು ಎತ್ಕೊಂಡು ಕೂತಿದ್ಯಾ. ಅವರು ಜಿಮ್ ಬೇರೆ ಬರ್ತಾಳೆ. ಜಿಮ್ ಬೇಸ್ ಹೇಳಿದಪ್ಪ, ನೀನೇನ ಮಕ್ಳು ಎತ್ತಿದ್ಯಾ, ನೀನು ಹೊಟ್ಟೆ ಸಣ್ಣ ಹಾಕ್ಬೇಕು, ಜಿಮ್ಗೆ ಹೋಗ್ಬೇಕು. ಅವ್ರಿಗೆ ಜಿಮ್ ಹೋಗ್ಬೇಕು, ಇವ್ರಾಗ ಹೊಟ್ಟೆ ಸಣ್ಣ ಮಾಡ್ಕೋಬೇಕು. ಹೊಟ್ಟೆ ಸಣ್ಣ ಮಾಡ್ಕೋಬೇಕು. ಇದು ಯಾವ ನ್ಯಾಯ? ಪಾಯಿಂಟ್ ಮೌಲ್ಯ ಬೇಗ ಬರಕ್ಕೆ ಗೊತ್ತಿಲ್ಲ, ನೋಡ್ತೀನಿ. ಎದ್ದೇಳು ನೀನು ಎದ್ದೇಳು. ನೀನೇನು ಅಂತ ತೋರ್ಸು. ಎದ್ದೇಳು, ಸ್ನಾನಕ್ಕೆ ಹೋಗು. ಏನ್ ಪಾಪ ಏನ್ ನಡೆಸ್ತಾ ಇದೀರಾ ಹೇಳಿ? ಏನಿಲ್ವ, ಜಿಮ್ಮಿಗೆ ನಾನು ಹಿಂದೆ ಹೋಗಲ್ಲ ಅಂತ ಇದ್ರಿ, ಇವಾಗ ಹೋಗ್ತಾ ಇದ್ದೀರಾ. ನೀನ್ ಹೇಳ್ದಂಗಂತ ಜಿಮ್ಗೆ ನಾವಿದ್ರೆ ಹೋಗೋದೇ ಇಲ್ಲಮ್ಮ ಪಾಪ. ಎರಡ್ ಸಾಕಾಗ್ತಾ ಇಲ್ವಾ ನಿಮ್ಗೆ ಮಕ್ಳು? ಹಂಗೆಲ್ಲ ಪಾಪ ಹಳೆ ಬಟ್ಟೆಗಳೇ ಐರನ್ ಮಾಡ್ಕೊಂಡು ನೀಟಾಗಿ ಹಾಕೋತಾರೆ. ಪಾಪ ಅಂತ ಹೇಳಿ ಇಲ್ಲ ಕೂರ್ಸ್ಬಿಡ್ತಾರೆ. ಹುಷಾರು. ಇಲ್ಲ ಬೇಡ, ಮಮ್ಮಿ ಬೇರೆನೆ ಆಗ್ಬಿಟ್ರೆ ಆಮೇಲೆ ಇನ್ನೊಂದು ಮಾಡ್ಬೇಡ. ಅಯ್ಯೋ ದೇವ್ರಿ, ಅಪವಾದಗಳ ಮೇಲೆ ಒರ್ಸಿ, ಅಪವಾದದ ಮೇಲೆ ಅಪವಾದ. ಎರಡು ಮಕ್ಕಳು ತಂದೆ. ಹ್ಯಾಪಿ ಫಾದರ್ಸ್ ಡೇ ನನಗೆ. ಅಲ್ಲ, ಹಂಗಾರ ಹೇಳಿ 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 ಫಾದರ್ ಅಂತ ಜ್ಞಾಪಿಸ್ತಾನೆ ಇರೋಣ. ಹ್ಯಾಪಿ ಫಾದರ್ಸ್ ಡೇ ಮಗ್ನೆ, ಹ್ಯಾಪಿ ಫಾದರ್ಸ್ ಡೇ. ಎರಡು ಮಕ್ಕಳು ತಂದೆ, ಹ್ಯಾಪಿ ಫಾದರ್ಸ್ ಡೇ. ಥ್ಯಾಂಕ್ ಯು. ನೋಡಿ, ಪಾಪ ವಾರಕ್ಕೊಂದ್ಸಲ ಅವ್ಳನ್ನ ಆಚೆ ಕಳಿಸ್ರಿ. ಹ್ಯಾಪಿ. ನಿನ್ನೆ ಆಚೆ ಹೊರಡು ಬಂದಿರೋದಕ್ಕೆ ಮುಖ ಅರಳ್ಬಿಟ್ಟೈತೆ. ವಾಯ್ಸೇ ಊಟಾಗುತ್ತೆ ಕಣವ. ಅಲ್ಲಿ ನಿಮ್ಮ ಕಸಿನ್ ಜೊತೆ ಕಿರ್ಚಿ ಮಾತಾಡಿ. ಅಲ್ಲ ಮನ ಇಲ್ಲ, ಎಲ್ಲ 45 ವರ್ಷದವರಾಗಿದ್ದೀವಿ. ಯಾರು ಕಿಚ್ಚ ಶಕ್ತಿ ಇಲ್ಲ ಕಣವ. ಮೆಟ್ಲತ್ತಕ್ಕೆ 15 ನಿಮಿಷ ತಗೊಂಡವ್ರು ಎಲ್ಲಾರು. ಹ್ಞೂ ಕಣವ, ಪಾಪ ನಿಜವಾಗ್ಲೂ ನೋಡಕ್ ಹೆಂಗಿತ್ತು ಗೊತ್ತಾ. ಎಲ್ಲರಿಗೂ ವಯಸ್ಸಾಗ್ತೈತೆ. ಎಲ್ಲ 45 ಮೇಲೆ ಹೋಗ್ಬಿಟ್ಟವ್ರೆ. ಏನ್ ಮಾಡೋಣ. ಎಲ್ಲಾರು 50 ಡಿಸೆಂಬರ್ ವೆದರ್ ಸಖತ್ ಚಿಲ್ಲಾಗಿತ್ತಲ್ಲವ. ಹೇಗೆ ಎಫೆಕ್ಟ್ ಆಗಿದೆ ನೋಡ್ರೆ. ಅಡಿ ಬಂದ 2 ಅಮ್ಮ, ಈ ಡಿಸೆಂಬರ್ 50 ಇಯರ್ಸ್ ನಿಮಗೆ 50 ಆಗ್ತಿದ್ಯಾ? ಮಾಡ್ಬೇಕು. ಸೂಪರ್. ಇಟ್ಸ್ ಓಕೆ. ಇಟ್ಸ್ ಓಕೆ. ಇಟ್ಸ್ ಓಕೆ ಬಿಡು. ಏ ಯಾರು ಭೂ ಮಾಡ್ತಾವ ಅವನೇ. ಇವತ್ತು ಬೇಬಿಗೋಸ್ಕರ ಇದೊಂದು ಹಾಟ್ ಬ್ಯಾಗ್. ಫಾದರ್ಸ್ ಡೇ ಪ್ರಯುಕ್ತನಾ? ಇಲ್ಲ, ಗ್ಯಾಪಲ್ಲಿ ಬೇಡ ಬೇಯಿಸ್ಕೊಂಡು ಫಾದರ್ಸ್ ಡೇ. ನಾನು ಹಂಗೆ ಹೇಳಿಲ್ಲ ಪಾಪ. ಇದು ಎಷ್ಟೋ ದಿನದಿಂದ ಸುಬಿ ಇವತ್ತು ನಾಳೆ ಕುಡಿ
ರಾತ್ರಿ ಎಲ್ಲ ಎಷ್ಟು ಕಷ್ಟ ಬಿದ್ದಿದ್ದೀನಿ ಗೊತ್ತಾ? ನೆನ್ನೆ ರಾತ್ರಿನೂ 4 ಗಂಟೆವರೆಗೂ ಮಲಗಿಲ್ಲ, ನಾನು ಮಲ್ಕೊಂಡಿದ್ದೆ. ಇದರಲ್ಲಿ ಮೇಜರಾಗಿ ಏನಂತಂದರೆ ಸಾಫ್ಟ್ ಪಫಿ ಇರುತ್ತೆ. ಸೊ ಬೇಬಿಗೆ ಒಂಚೂರು ಇದಾಗುತ್ತೆ. ಸೊ ಇದ್ರ ಲಿಂಕ್ ಬೇಕು ಅಂದರೆ ಕೊಟ್ಟಿರ್ತೀವಿ, ತೊಗೊಳ್ಳಿ. ಆ್ಯಂಡ್ ಸ್ವಲ್ಪ ಯೂಸ್ ಮಾಡಿಬಿಟ್ಟು ರಿವ್ಯೂ ಹೆಂಗಿದೆ ಅಂತ ಹೇಳಿ. ಇನ್ನೂ ಚಿಕ್ಕದು ಬೇಕಾ ನಿಮಗೆ? ಇದೇ ಲಾಸ್ಟ್ ಸೈಜ್ ಚಿಕ್ಕದು. ಪ್ರತೀಕ್, ನನ್ನ ಹಲ್ಲು ಕೈ ಕೊಡುವ ಒಂದು ಎಲ್ಲ ಆಲೋಚನೆಗಳು ಬರುತ್ತಿವೆ. ಏನೇನೋ ಮಾಡು. ಸಂಡೇ ಇವತ್ತು ನೀರ್ ಬಿಟ್ಟಿದ್ದೀನಿ, ಅಚ್ಚು ಹುಡುಗಿ ಆಗಿದ್ರೆ ಹೆಂಗ್ ಕಾಣಿಸ್ತಿದ್ದ ಅಂತ ನಿಮ್ಗೆಲ್ಲ ಕ್ಯೂರಿಯಾಸಿಟಿ ಇರುತ್ತೆ. ನಾನು ಅದನ್ನ ತೀರಿಸ್ತೀನಿ. ಸ್ಪೆಕ್ಸ್ ತೆಗೀರಿ ಆತ್ಮ ಅವರೇ. ವಾವ್, ಇಷ್ಟು ಸುಂದರವಾದ ಹುಡುಗಿ, ಚೆನ್ನಾಗಿ ಕಾಣಿಸ್ತಿದೆ ಕಣೋ. ಇಲ್ಲಡಿ ಹೂ ಅಂತೆ ಗೊತ್ತು ನಂಗೆ ಅಂತ. ಚೆನ್ನಾಗಿದೆ. ಹುಡುಗಿ ಆಗಿರ್ತೀರಿ ಹೆಂಗಿರ್ತಿದ್ದೆ. ನಿಂಗೆ ಹುಡುಗಿ ಆಗ್ಬೇಕಂತ ಅನ್ಸಿದ್ಯಾ ಯಾವತ್ತಾದ್ರು? ಯಾವಾಗ ಅನ್ಸುತ್ತೆ ಯಾವಾಗಲೂ ಒಂದೊಂದ್ಸತಿ ಅನ್ಸುತ್ತಾ? ಏನಕ್ಕೆ? ಫಾರ್ ವಾಟ್ ರೀಸನ್ ಯು ಫೀಲ್? ಸುಮ್ಮನೆ ಅಂತ ಎಕ್ಸ್ಪೀರಿಯನ್ಸ್ ಮಾಡಿ. ಏನು ಎಕ್ಸ್ಪೀರಿಯನ್ಸ್ ಮಾಡಬಹುದು? ವಾಟ್ ಯು ವಾಂಟ್? ಕ್ಲಾಸ್ ವುಮೆನ್ ಅದೇ ಫಾರ್ ವಾಟ್ ಆಸ್ಪೆಕ್ಟ್ಸ್, ಯಾರೋ ಒಂದು ಆಸ್ಪೆಕ್ಟ್ ಅಲ್ಲಿ ನಿಂಗೆ ಅನ್ಸಿರುತ್ತೆ. ಅದು ಏನು? ಅವ್ರು ಇನ್ಸಲೇ ಸೊಸೈಟಿ ಈಗ ನಾವು ಬಿರಿಯಾನಿ ತಿನ್ನುವ ಸಮಯ. ಏನಾಯಿತು? ಏನೇ ಹೇಳ ಅಂತ ಬಂದ್ರೆ ಕ್ಯಾಮ್ರಾನ ಬಿಡಿತ್ತ? ಪರವಾಗಿಲ್ಲ, ಹೇಳು, ಕ್ಯಾಮ್ರಾದಲ್ಲಿ ಹೇಳು. ಏನಿಲ್ಲವಾ ಹಾಂ ಪಪ್ಪ ನಿನ್ನೆ ಪ್ರೊಮೋ ಲಾಗ್ಸ್ ಎಲ್ಲ ನೋಡ್ತಾ ಇದ್ರು. ಹಾಂ, ನೋಡ್ಬಿಟ್ಟು ನಗ್ತಾ ಇದ್ರು. ಅದು ಹೇಳೋಣ ಅಂತ ಬಂದೆ. ಇದು ಅಪ್ಪು ಸುಬ್ಬಿ ವ್ಲಾಗ್ಸ್ ನೋಡಿ. ಒಳ್ಳೆ ರಿಯಾಕ್ಷನ್. ಹೌದಾ? ಬರಬ ಮಟನ್ ಚಕ್ಲಿ. ಇವತ್ತಿನ ಲಂಚ್ ಬಿರಿಯಾನಿ ಆ್ಯಂಡ್ ಕಬಾಬ್. ಅವನು ಹೇಳಿದೆ ತಿಳಿಸ್ಕೊಳ್ಳಿ. ವಾವ್, ಆಪ್ಷನ್ ಆಯ್ತಲ್ಲಪ್ಪ. ಆಂಟಿ ಫುಲ್ಲು ಮಾಡಿರೋದು. 7 ಮಗಳೇ ಹಾಕಿಂಗಲ್ಲ. ಆಂಟಿನೇ ಮಾಡಿರೋದು. ಮೆತ್ತಿಗೆ ಕಣ್ಸನ್ನೆ ಮಾಡ್ಕೊಂಡು ಇಬ್ರು ಎಲ್ಲೋ ಹೋದ್ರು. ಆಲ್ ದಿ ಬೆಸ್ಟ್. ಏನ್ ನಾಟಕ ಮಾಡ್ಕೊಂಡು ಏನು ಗೊತ್ತೇ ಇವನು ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಇವನು ಸ್ವಲ್ಪ ಆದಮೇಲೆ ಡಿಸ್ಪ್ಯಾಚ್ ಆಗೋದು ಊಟ ಆದಮೇಲೆ. ಇವತ್ತು ಅಚ್ಚು ಮೈಸೂರಿಗೆ ಬಂದಿರೋ ಉದ್ದೇಶ ಇದೆ, ಬೆಂಗಳೂರಿಗೆ ಬಂದಿರೋ ಉದ್ದೇಶ ಇದೆ. ಸೊ ಇಂಜೆಕ್ಷನ್ ತೊಗೊಂಡೋಗೋಕ್ಕೆ ನಮ್ಮ ಅಮ್ಮನಿಗೆ. ಅದು ಮೈಸೂರಲ್ಲೆಲ್ಲ ಸಿಗಲ್ವಂತೆ, ಅದಕ್ಕೆ. ಇದೇನು ಸೈಡ್ ಎಫೆಕ್ಟ್ಸ್? ಸೈಡ್ ಎಫೆಕ್ಟ್ಸ್ ಇಲ್ಲ ಅಂತ ಹೇಳ್ತಿದ್ದಾರೆ, ಬಟ್ ಶುಗರ್ ಇರೋರು ಮಾತ್ರ ತೊಗೊಬೇಕು ಅದನ್ನು. 2 ಪ್ಯಾಕಿಂಗ್ ಮಾಡಿ ಕೊಡಬೇಕು ಟ್ರಾವೆಲ್ಗೆ. ಬಾಬಾಯ್ ಆಯ್ತು, ಅವನಲ್ಲಿ ಬಾಯ್ ಕಣೋ, ಹುಷಾರು. ಬಾಯ್. ಆಯುಧಗಳನ್ನ ತೆಗೆದುಬಿಡ್ತಾನೆ. ಎಲ್ಲೋ ಚೆಂಡೆ ಬರ್ಸ್ತಾ ಇದ್ದಾರೆ. ಅದನ್ನು ನನ್ನ ಮಗ ಹೋಗಿ ಆ ಕಿಟಕಿಯಿಂದ ಈ ಕಿಟಕಿ ಹೋಗಿ ಬಗ್ಗೆ ನೋಡ್ತಾನೆ. ಏನೋ ಕಾಣಿಸಲ್ಲ ಸುಮ್ಮನೆ. ಅದು ಫಂಕ್ಷನ್. ಪ್ಯಾಂಪರ್ ಪಡೆ ಬಂದು ಪ್ರತೀಕ್ ಹೊರಡಕ್ ನಿಂತಿದ್ದಾರೆ, ಎಲ್ಲರೂ ತಡಿತಾ ಇದ್ದಾರೆ. ನಾವು ಸೇರಿ ನಾವು ಸೇರಿ ಫಸ್ಟ್ ಬಂದ್ಬಿಡ್ತಾನೆ. ಅಮ್ಮಯ್ಯ ಏ ಅಮ್ಮಯ್ಯ ಕೇಳಮ್ಮ ಅವನ್ನ. ಎಲ್ಲಿ ಹಿಡ್ಕೊಳ್ಳೋದು? ಎಲ್ಲ ತೆಕ್ಕೊಳ್ಳೋದು. ಏನದು? ತೋರ್ಸು ತೋರ್ಸು ತೋರ್ಸು. ಅಲ್ಲೋಡ ಅತ್ತಿ ತಗೊಬಂದ್ಬಿಟ್ಟು ಕೊಡು ಕೊಡು ಕೊಡು. ಎಲ್ಲಿ ಕಳದಪ್ಪ ಇದನ್ನ? ನೋಡಿದ್ರಾ
ಏನಂದ್ರೆ ಇವತ್ತು ಫಾದರ್ಸ್ ಡೇ. ಯಾರೆಲ್ಲ ಫಾದರ್ ಆಗಿದ್ದೀರಾ ನಮ್ಮ ಫ್ಯಾಮಿಲಿಯಲ್ಲಿ ಆ್ಯಂಡ್ ಇನ್ನೇನು ಫಾದರ್ ಆಗಕ್ಕೆ ಹೊರಡ್ತಿದ್ದೀರಾ, ಫಾದರ್ ಆಗಬೇಕಾಗಿರೋರೆಲ್ರಿಗೂ ಹ್ಯಾಪಿ ಫಾದರ್ಸ್ ಡೇ. ಸೊ ವೆಯ್ಟ್ ಏನಂದರೆ ಇಲ್ಲೇ ಹೇಳ್ಬಿಡೋಣ ಅಂತ ಬಂದೆ ವಾಪಸ್ಸು. ತುಂಬ ವರ್ಷ ಆಯಿತು ಆ್ಯಕ್ಚುಲಿ ಫಾದರ್ಸ್ ಡೇ ಆ ಥರ ಅದೆಲ್ಲ ತುಂಬ ವರ್ಷ ಆಯಿತು. ಈ ಸಲ ವಿ ಆರ್ ಆಲ್ ಗ್ರೋನ್ ಅಪ್, ಇಟ್ಸ್ ಥಿಂಕ್ ಬಿಗ್ ಅನ್ನೋ ಥರ ಅಷ್ಟೆ. ನಾನೇನು ಹೇಳಲ್ಲ, ನಿಮಗೆ ಏನು ಹೇಳಿದೆ ಎಲ್ಲ ಅರ್ಥ ಆಗುತ್ತೆ ಅಂತ ಅನ್ಕೊಳ್ತೀನಿ. ಎಷ್ಟು ವರ್ಷ ಆಯ್ತಪ್ಪು ನಾವು ಈ ಥರ ಮಾಡಿ? ಪತಂಗ ಯಾವಾಗೋ ನಾವು 8th 9th ಎಲ್ಲ ಮಾಡಿದ್ರೆ ತುಂಬ ವರ್ಷ ಆಯಿತು. ನಾನು ಹೇಳೋದೇನೆಂದರೆ ಮಕ್ಕಳಾಗಿ ನಮ್ಮ ಕರ್ತವ್ಯ ನಾವು ಮಾಡೋಣ ಅಷ್ಟೇ. ನಾವು ಮಾಡೋಣ ಅಲ್ಲ, ವಿ ಆರ್ ಆಲ್ ಗ್ರೋನ್ ಅಪ್. ನಾವೇ ಮುಂದಕ್ಕೆ ಹೋಗ್ಬೇಕು ಗೈಸ್. ವಿ ಲವ್ ಎವ್ರಿಬಡಿ, ಹ್ಯಾವ್ ಟು ನೋ ಅದರ್ ಆಪ್ಷನ್ ಇನ್ ಅವರ್ ಲೈಫ್ ಬಿಕಾಸ್ ವಿ ಆಲ್ರೆಡಿ ಟಫ್ ಇನ್ ದ ಲೈಫ್. ಕ್ಯಾಂಡ್ಲು ಏ ಅಪ್ಪು ಇದು ಬೇಡ ಅಪ್ಪು, ಅದು ಬೇಡ, ಸ್ಪಾರ್ಕ್ ಬೇಡ. ಬಾರಪ್ಪ ಕೇಕ್ ಕಟ್ ಮಾಡು, ಬಾ ಬಾ ಬಾ. ಯೇ ಹ್ಯಾಪಿ ಹ್ಯಾಪಿ. ಪ್ರತೀಕ್ ಇಲ್ಲಪ್ಪ, ಅವರು ಕೆಲ್ಸದ ಮುಗಿತಾ ಇಲ್ವಂತೆ ಪಾಪ. ಅವ್ರು ನಾವೆಲ್ಲ ಅನ್ಕೊಂಡ್ವಿ, ಬಟ್ ಪಾಪ ಬರೋಕ್ಕಾಗಿಲ್ಲ ಅವರು. ಬಾ 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 ಗೈಸ್. ಇದು ನನ್ನ ಫೇವ್ರೆಟ್ ಕೇಕು ಗೈಸ್. ಅಮೇಯನ್ ಪ್ರೆಗ್ನೆನ್ಸಿಯಿಂದ ಸ್ಟಾರ್ಟ್ ಆಗಿದ್ದು, ಅದು ಸಕ್ಕತ್ ಇಷ್ಟ. ಈಗ ಜಾಸ್ತಿ ಆಗ್ಬಿಟ್ಟಿದೆ. ಐ ಜಸ್ಟ್ ಲವ್ ಚಾಕ್ಲೇಟ್ ಕೇಕ್, ನಾಟ್ ಪೇಸ್ಟ್ರೀಸ್ ಅಲ್ಲ, ಅದು ಏನೋ ಮಾಡ್ತವ್ರೆ. ಹ್ಯಾಪಿ ಫಾದರ್ಸ್ ಡೇ. ಹಾ, ಉಫ್ಫನಿ ಉಫ್ಫನಿ, ಇಬ್ರು ಉಫ್ಫನಿ ಉಫ್ಫನಪ್ಪು. ಯೇ ಹಿಡ್ಕೊ ಹಿಡ್ಕೊ ಆನವ್. ಹಾ, ಹ್ಯಾಪಿ ಫಾದರ್ಸ್ ಡೇ. ಯೇ ಆಮೇಲೆ ಆನವ್ ಮಕ್ಕಳು ಯಾರು ನೋಡಿ ತಿನ್ನಿಸ್ತೀಯ, ನನಗೆ ತಿನ್ನಿಸ್ತೀಯ? ಫಸ್ಟ್ ಮಗಳು. ನಮ್ಮ ಅಮ್ಮಂಗೂ ಮೌಲ್ಯನೇ, ನಿನಗೂ ಮೌಲ್ಯನೇ. ಅದೊಂಥರ ಅಪ್ಪು. ನನಗೆ ಯಾರು ಹೇಳು? ಒಂದು ನಿಮಿಷ ಏ ಪಾಪ ಸುಮ್ಮನೆ ಇರು ಪಾಪ. ಏಯ್ ಅದರಪ್ಪ, ಮಕ್ಳಿಗೋಸ್ಕರ ಪಪ್ಪ ಏನೋ ಮಾಡಿದಂತೆ, ಮಕ್ಳಿಗೋಸ್ಕರ. ಏನಪ್ಪ ಅದು? ಓ, ಕೇಕ್ ಕಟ್ ಮಾಡಿಸ್ತಾರೆ, ಅವಾಗ ಕೊಡೋಣ ಅಂತ ಅವಾಗಿಂದ ತಗೊಂಡೇ ಬಂದಿಲ್ಲ ಕಣಮ್ಮ. ನಮ್ಮ ಅಪ್ಪ ಚಿಕ್ಕ ವಯಸ್ಸಿಂದನೇ ಏನ್ ಮಾಡೋದು ಅಂದ್ರೆ ಹಿಂಗೆ ಮಾಡೋದು, ಎಲ್ಲ ಬಚ್ಚಿಟ್ಬಿಟ್ಟು ಅಲ್ಲೇನೋ ತಗೊಂಬಂದಿದ್ದೀನಿ, ನೋಡೋಗಲ್ಲಿ ನೋಡೋದು. ಏನಪ್ಪ ಅದು? ಅಯ್ಯೋ ಪಾಪ, ಹಂಗೆ ತೆಗಿಬೇಡ, ಇರು. ತಟ್ಟೆ ತಟ್ಟೆ. ಫುಲ್ ಹೋಲ್ ಚಿಕನ್ ತಗೊಂಬಂದಿದ್ದಾರೆ ತಿನ್ನಕ್ಕೆ. ಓಕೆ, ಇರಪ್ಪ ತಟ್ಟೆಯಲ್ಲಿ ಇರೋಣ. ಸಾಕು ಅನವ್, ಸಾಕು. ಸೂಪರ್, ಥ್ಯಾಂಕ್ಸ್. ನಮಗೆ ಟ್ರೀಟ್ ಫಾದರ್ಸ್ ಡೇ ಅಂತ. ಫಾದರ್ಸ್ ಡೇ ಟ್ರೀಟ್. ಥ್ಯಾಂಕ್ ಯು. ಈಗೆಲ್ಲರೂ ಒಂದು ಫೋಟೋ ತಗೊಳ್ಳೋಣ ಬನ್ನಿ. ಅಪ್ಪ we love you, pa. ಬನ್ನಿ ಫೋಟೋ ತಗೊಳ್ಳೋಣ. ನೋಡ್ರಿ, ಜೆರಾಕ್ಸು ಇಲ್ಲಿ ನೋಡ್ರಿ.
ಏನಕ್ಕೆ ನಾನು ಕುಳ್ಳಗಿದ್ದೀನಿ ಅಂತ ಅನ್ಕೊಂಡ್ರೆ ನಮ್ಮ ಅಪ್ಪ ಕುಳ್ಳಗಿದ್ದಾರೆ, ಅದಕ್ಕೆ ನಾನು ಕುಳ್ಳಗಿದ್ದೀನಿ. ನಾನು ಎಂತ ಕೈಟ್ ಆಗಿದ್ದೀನಿ ಅಂದರೆ ನಮ್ಮ ಅಪ್ಪ ಇವರೆಲ್ಲ ನಾನು ನಮ್ಮ ತಾತನ ಥರ. ಆಫ್ಟರ್ ಲಾಂಗ್ ಇಯರ್ಸ್ ಅಪ್ಪ ನಿಂಗೆ ಎಂತಿ ಅಂದ್ರೆ ಇಷ್ಟ ತಾನೆ? ಪ್ರಾಣ ಕಳು. ಏ ಸರಿ ಸರಿ ಫೋಟೋ ಹಿಡಿಯ. ತೋರಿಸ್ತಾನೆ ಇದ್ದೀನಿ. ಏನಪ್ಪ ಮಾಡ್ತಾ ಇದ್ಯಾ? ಓ ಬಾ ಇಲ್ಲಿ ಬಾ ಕೊಡಮ್ಮ ಅವಳನ್ನ. ಗೈಸ್ ಸೊ ಖುಷಿ ಆಯಿತು ಇದು ಮಾಡಿದ್ದು, ಸೆಲೆಬ್ರೇಟ್ ಮಾಡಿದ್ದು. ಆ್ಯಂಡ್ ನನಗೆ ಯಾವ ಥರ ಯೋಚನೆ ಮಾಡ್ತಿದ್ದೀನಿ ಅಂದರೆ, ಈಗ ನನಗೆಲ್ಲ ಮಕ್ಕಳಾಗಿ ಇಷ್ಟೆಲ್ಲ ಮುಂದೆ ಬಂದುಬಿಟ್ವಿ. ನಾವು ನಮ್ಮ ಪೇರೆಂಟ್ಸ್ ಮೇಲೆ ಅಥವಾ ನಮ್ಮ ಪೇರೆಂಟ್ಸ್ಗೆ ಮಕ್ಕಳ ಮೇಲೆ ಯಾವಾಗಲೂ ಕಂಪ್ಲೇಂಟ್ಸ್ ಇದ್ದೇ ಇರುತ್ತೆ. ಅಂದರೆ ಅದು ಹೀಗೆ, ಯಾಕೆ ಹಿಂಗೆ, ಇದು ಯಾಕೆ ಹಿಂಗಿದೆ, ಹಿಂಗಿಲ್ಲ ಅಂದಿದ್ರೆ ಹಿಂಗಿರ್ತಿತ್ತು, ಹಂಗಿಲ್ಲ ಅಂದಿದ್ರೆ ಹಿಂಗಿರ್ತಿತ್ತು ಅಂತ. ಬಟ್ ಸ್ಟಿಲ್ ಎಲ್ಲದಕ್ಕಿಂತ ಹೆಚ್ಚಾಗಿ ಪೇರೆಂಟ್ಸ್ ನಮಗೆ ಅಂತ ಒಂದು ಜೀವದಾನ ಮಾಡಿದ್ದಾರೆ. ಅದಕ್ಕೆ ನಾವು ಗ್ರೇಟ್ಫುಲ್ ಆಗಿರೋಣ. ಎಲ್ಲದಕ್ಕೂ ಸಿಕ್ಕಿರೋದಕ್ಕೆ ಇಷ್ಟೇ ಸಿಕ್ಕಿದೆ ಅಲ್ವ, ಇಷ್ಟಕ್ಕೆ ಗ್ರೇಟ್ಫುಲ್ ಆಗಿರೋಣ ಅಂತ ನಾನು ಅನ್ಕೊತೀನಿ. ಆ್ಯಂಡ್ ಥ್ಯಾಂಕ್ ಯು ಗಾಡ್ ಫಾರ್ ಆಲ್ ದಿಸ್. ಸೊ ಲೆಟ್ಸ್ ಬಿ ಹ್ಯಾಪಿ. ಎಸ್ ಸೊ ಎಸ್ ನನಗೆ ಏನಂದರೆ ಎಲ್ಲ ಮುಗ್ದೋಗಿದೆ, ಇವಾಗ ಮೂವ್ ಆನ್ ಆಗೋದಷ್ಟೇ ನಮ್ಮ ಕೆಲಸ. ನೆಗೆಟಿವ್ ಎಲ್ಲ ಬಿಟ್ಟು ಬರೀ ಪಾಸಿಟಿವ್ ಕಡೆ ಯೋಚನೆ ಮಾಡಿಕೊಂಡು ಪಾಸಿಟಿವ್ ಆಗಿ ಮುಂದೆ ಹೋಗಬೇಕು. ದಟ್ಸ್ ಲೈಫ್. ಇವರೇನೋ ಸ್ಟಂಟ್ಸ್ ಮಾಡ್ತಾ ಇದ್ದಾರೆ ಗೈಸ್ ಇಲ್ಲಿ. ಇವನು ರಾತ್ರಿನೇ ಸ್ಟಂಟ್ಸ್ ಮಾಡೋದು ಗೈಸ್. ಎರಡೆರಡು ತಂದಿದೆಯಲ್ಲಪ್ಪ, ಏನೋ ಮಾಡ್ತಾವ್ರು ನೋಡಿ. ಸರಿ ಬಾ. ನಮ್ಮ ಅಪ್ಪಂಗೆ ಈ ಥರ ಆರ್ಗನೈಸ್ ಮಾಡೋಕ್ಕೆ ತುಂಬ ಇಷ್ಟ. ಥರ ಅವೆಲ್ಲ ಲೈಕ್ಸ್ ಟು ಆರ್ಗನೈಸ್. ವಾವ್. ನಾನಂತೂ ಪಪ್ಪ ಬರೋದನ್ನೇ ಕಾಯ್ಕೊಂಡಿರ್ತಿದ್ದೆ ಒಂದೇ ಕಾರಣಕ್ಕೆ, ನಮ್ಮಪ್ಪ ಕಲ್ಮಿ ಕಬಾಬ್ ತಗೋಬರ್ತಾರೆ ಅಂತ. ಸಿಕ್ಕಾಬಡೆ ಇಷ್ಟ ನಂಗೆ ಅವಾಗ ಕಲ್ಮಿ ಕಬಾಬ್ ಅಂದರೆ ಕನ್ಸಲೆಲ್ಲ ಬರೋದದು ಅವಾಗ. ಅಪ್ಪು ನೀನು ಹಿಂಗೆ ಓಡಾಡ್ತಾನೆ ಇರ್ತೀಯಲ್ವ ಮನೇಲಿ, ಮನೆಗೂ ಆಚೆ ಮನೆ. ಹೆಂಡ್ತಿಯಾಗಿ ಬರೋಳು ಬೈತಾಳೆ, ಅವಾಗ ಸರಿ ಹೋಗ್ತೀಯಾ ಅಥವಾ ಇಲ್ಲ ನಾನು ಇರೋದೇ ಹಿಂಗೆ? ಬಾ ಗೊತ್ತಾಯ್ತಲ್ಲ ಫೈನಲ್ ಆಗಿ ನಿಮಗೆ ಏನಂತ ಅವ್ರು ಬಂದ್ಮೇಲೆ ನಾನು ಸರಿ ಹೋಗ್ತೀನಿ ಅಂತ. ಹಂಗಂತ ಮದುವೆ ಮಾಡ್ತೀವಿ ಅನ್ಕೊಂಬೇಡ. ತುಂಬ ದೇವಸ್ಥಾನಗಳೈತೆ ಕರ್ನಾಟಕದಲ್ಲಿ. ಅಯ್ಯೋ ದೇವಸ್ಥಾನದಲ್ಲಿ ಹೋಗಿ ಮದುವೆ ಆಯ್ತೇನೋ? ಮದುವೆ ಆಗೋದಕ್ಕೆ ಮನಸ್ಸು ಒಂದಾದ್ರೆ ಸಾಕು. ಮೂಲ್ಯ ಮನಸ್ಸು ದೇವ್ರೇ. ತಾತನ ಹತ್ರ ಹೋಗ್ತೀನಿ ತವನು. ಪಿಕಾಬೂ ಪಿಕಾಬೂ ಪಿಕ ಓ ಪಿಕಾಬೂ ಮಾಡು ಆನು. ಪಿಕಾಬೂ ಪಿಕ 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 ಆ್ಯಕ್ಚುಲಿ ನಮ್ಮ ಮನೆ ಆಚೆ ಏನೋ ಗಲಾಟೆ ಆಗ್ತಿದೆ, ಹೊಯ್ಸಳದೆಲ್ಲ ಬಂದಿದ್ದಾರೆ. ಅಯ್ಯೋ ಭಯ ಆಗುತ್ತೆ ನನಗೆ ಪೊಲೀಸ್ ಅಂದರೆ ಗೈಸ್. ಚಿಕ್ಕ ವಯಸ್ಸಿಂದ ಭಯ ನನಗೆ. ಅಂಕಲ್ ರೇ, ಪೊಲೀಸ್ ಅಂಕಲ್ ರೇಗಿಸ್ತವ್ರು ನೋಡಿದ್ರೆ ಚೆನ್ನಾಗಿತ್ತ ಅಂತ. ಹೇ ಇವ್ನು ಹೋಗೋನೆ ಅಲ್ಲಿ ನಿಲ್ಸಕ್ಕೇನೋ. ನನಗೆ ಭಯಣ ಅಂತ ಆದರೆ ನನಗೆ ರೈಟ್ಸ್ ಇಲ್ಲ. ಅಂದರೆ ಯಾವ ಥರ ರೈಟ್ಸ್ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಪೊಲೀಸ್ ಅಂಕಲ್ಲು ಯೂಟ್ಯೂಬ್ ಮಾಡ್ತಾರಂತೆ ಗೈಸ್. ಅವ್ರು ಹೇಳ್ತವ್ರೆ, ನೀವು ಯೂಟ್ಯೂಬರಾ ವೀಡಿಯೋ ಮಾಡ್ಕೊತಾ ಇದ್ದೀರಾ ಅಂತ ಎದುರಿಸಿದ್ರು ನನಗೆ ಗಾಬರಿ ಆದೆ. ನ್ಯೂಸ್ 18 ಅಂಕಲ್, ನ್ಯೂಸ್ ಚಾನಲು. ಓ ನ್ಯೂಸ್ 8. ಓ ಅಂಕಲ್ಲು ನ್ಯೂಸ್ ಎಲ್ಲ ಅಂತವ್ರೆ, ಭಯ ಆಗುತ್ತೆ ನನಗೆ ಗೈಸ್. ಅಲ್ಲಿಂದನೇ ತೋರಿಸ್ತವ್ರೆ ಅಂಕಲ್ ವಿಡಿಯೋನ. ನಾನು ಇವಾಗ ಮ್ಯೂಸಿಕ್ ತಕ್ಕಂಗೆ ಝೂಮ್ ಆಗ್ತೀನಿ ನೋಡಿ. ನೀವು ಪೊಲೀಸ್ ಅಲ್ವಾ?
ನೀವು ಪೊಲೀಸ್ ಅನ್ಕೊಂಡಿದ್ದಾಳೆ. ಇಲ್ಲ ಈ ತರ ಯಾವ್ದಾರ ಗಲಾಟೆ ನಮ್ ಲೇಔಟ್ ತುಂಬಾ ಸೈಲೆಂಟು, ಅದು ಸಮಸ್ಯೆ ಆಗ್ಬಾರ್ದು. ಕರೆಂಟೇ ಇರೋದಿಲ್ಲ ಏರಿಯಲ್ಲಿ ಏನಕ್ಕೆ? ಇದೆಲ್ಲ ಈಗ ABC ಕೇಬಲ್ ಆಗ್ದು. ಹೌದು, ಮುಂಚೆ ಮಾಮೂಲಿ ವೈರ್ ಇತ್ತಲ್ಲ, ಅದನ್ನ ರಿಮೂವ್ ಮಾಡಿ ABC ಹಾಕಿದ್ವಿ. ಹಾ, 12 o'clock ತೆಗೆದ್ರೆ 6 ಗಂಟೆ, ಸಂಜೆ 6 ಗಂಟೆವರೆಗೂ 7:30 8 ಗಂಟೆವರೆಗೂ ಕೊಟ್ಟಿಲ್ಲ. ಇಲ್ಲಿ TC ಟ್ರಿಪ್ ಆಗ್ತಾ ಇತ್ತು ಮೇಲೆ, ಹಾ, ಮೇಲೊಂದು ಟ್ರಿಪ್ ಆಗ್ತಾ ಇತ್ತು, ಚೇಂಜ್ ಮಾಡಿಸಿದೀವಿ ಈಗ. ಓಕೆ. ಸೊ ಏರಿಯಲ್ಲಿ ಏನಾದರೂ ನೀವೇ ಬರೋದು ಅಂದರೆ ಸಮಾಜ ಸೇವೆ ಥರ ಅಲ್ವಾ ಅಂಕಲ್ ನೀವು? ಈ ಲೇಔಟ್ಗೆ ಅಧ್ಯಕ್ಷರು ನಾವು ರಮೇಶ್ ಅಂತ, ರಮೇಶ್ ಗೌಡ ಅಂತ. ಓಕೆ ಓಕೆ, ಅಧ್ಯಕ್ಷರಂತೆ ಅಂಕಲ್. ನಾನು ಪೊಲೀಸ್ ಅನ್ಕೊಂಬಿಟ್ಟೆ, ಸಾರಿ. ನಾನು ಪೊಲೀಸ್ ಅನ್ಕೊಂಬಿಟ್ಟೆ ನಿಮ್ಮ ಕಾಸ್ಟ್ಯೂಮ್ ನೋಡ್ಬಿಟ್ಟು. ಪೊಲೀಸ್ ಆಗ್ಬೇಕಾಗಿತ್ತು, ಆಗ್ಲಿಲ್ಲ ಅಷ್ಟೇ. ಆಗಲಿ, ಅದೇ ಮೀಸೆ ಎಲ್ಲ ಹಂಗೆ ಅನಿಸ್ತಾ ಇದೆ ಅಂಕಲ್. ಕ್ಯೂಟ್ ಅಲ್ಲ ಇದು? ಅಧ್ಯಕ್ಷರೇ ಬಂದು ಮನೆಗಳಲ್ಲೆಲ್ಲ ಸಮಸ್ಯೆ ಆದರೆ ನೋಡಬೇಕು ಗೈಸ್, ಹಿಂಗೆ ಅಲ್ವಾ ಗೈಸ್? ಇವತ್ತಿನ ದಿನ ಹೇಗಿರುತ್ತೋ ಅಂತ ಅಂದ್ಕೊಂಡಿದ್ದೆ, ಬಟ್ ಚೆನ್ನಾಗಿ ಎಂಡ್ ಆಯಿತು. ಮಧ್ಯದಲ್ಲಿ ಸ್ವಲ್ಪ ಕ್ಲಮ್ಸಿ ಅದೆಲ್ಲ ಇದ್ರೂ ಕೂಡ ಸ್ಪೆಷಲಿ ಫಾದರ್ಸ್ ಡೇ ಸೆಲೆಬ್ರೇಟ್ ಮಾಡಿ ತುಂಬ ಖುಷಿ ಆಯಿತು. ತುಂಬ ವರ್ಷಗಳಾಗಿತ್ತು ನಾನು, ಅಪ್ಪ, ಅಮ್ಮ, ಅಪ್ಪು ಎಲ್ಲ ಒಟ್ಟಿಗೆ ನಾವು 4 ಜನ ಟೈಮ್ ಸ್ಪೆಂಡ್ ಮಾಡಿ ಈ ದಿನದ ಥರ ಪ್ರತಿದಿನ ಇರಲಿ ಅಂತ ನಾನು ಪ್ರೇ ಮಾಡ್ತೀನಿ. ಸೊ ಗ್ರೇಟ್ಫುಲ್ ಅಷ್ಟೇ, ಖುಷಿ ಆಯಿತು ಗೈಸ್. ಆ್ಯಂಡ್ ಈ ಎಲ್ಲ ಸೆಲೆಬ್ರೇಷನ್, ಈ ಎಲ್ಲ ಮೂಮೆಂಟಲ್ಲೂ ನಾನು ಪ್ರತೀಕ್ನ ಮಿಸ್ ಮಾಡಿಕೊಂಡೆ. ಇವತ್ತೇ ಇರಲಿಲ್ಲ ಅವರು, ಅನ್ಫಾರ್ಚುನೇಟ್ಲಿ. ಆ್ಯಂಡ್ ಪೊಲೀಸ್ ಅಂಕಲ್ನ ಮೀಟ್ ಆಗಿದ್ದು ತುಂಬ ಇಷ್ಟ ಆಯಿತು. ಪೊಲೀಸ್ ಅಂಕಲ್ ಅಲ್ಲ ಅವರು, ನಾನು ಹಂಗೆ ಅಂದ್ಕೊಂಡೆ. ಆ ಒಂದು ಸೀಕ್ವೆನ್ಸ್ ಏನಿದೆ ಅದು ಇಷ್ಟ ಆಯಿತು. ಒಬ್ಬರು ಕಾಲ್ ತೊಗೊಂಡು ಏನಾದರೂ ಮಾಡೋವಾಗ ಇಟ್ಸ್ ವೆರಿ ನೈಸ್. ಅಷ್ಟೇ, ಎಲ್ಲೇ ಚೆನ್ನಾಗಿತ್ತು ಅಲ್ಲ ಮಗಳೇ? ಥ್ಯಾಂಕ್ ಯು ಫಾರ್ ದ ಗ್ರೇಟ್ ಡೇ, ಐ ಆಮ್ ಸೋ ಗ್ರೇಟ್ಫುಲ್. ಅಷ್ಟೇ. ಮತ್ತು ಮುಂದಿನ ವೀಡಿಯೋ ಒಂದಕ್ಕೆ ಸಿಗೋಣ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ನ ಒತ್ತೋದನ್ನ ಮರಿಬೇಡಿ. ಲವ್ ಯು ಆಲ್.